ನೀ ಸ ಸ ಗ ಸ ನೀ ಸ ಸ ಗ ಸ ನೀ ಸ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ ಆಯಿತಾ. ಏನು ಗೊತ್ತಾ, ಇವತ್ತು ನೈಟ್ ಡ್ಯೂಟಿ ಮುಗಿಸ್ಕೊಂಡು ಇವಾಗ ಬಂದೆ. ಇವಾಗ ಅಂದರೆ ಒಂದು 30 ಮಿನಿಟ್ಸ್ ಆಯ್ತಾಯ್ತಾ ಬಂದು. ಸೊ ಆದರೂ ಫ್ರೆಶ್ಶಾಗಿ ಕಾಣ್ತಾ ಇದ್ದೀನಿ ಬಿಕಾಸ್ ನೈಟ್ ಬೇಗ ಕೇಸ್ ಮುಗಿದಿತ್ತು. ಚಂದ ಮಲ್ಕೊಂಡಿದ್ದೆ ಆಯಿತಾ, ಚಂದ ಮಲ್ಕೊಂಡು ನಿದ್ರೆ ಮಾಡಿದ್ದೆ, ಹಾಗಾಗಿ ಫ್ರೆಶ್ ಆಗಿದ್ದೀನಿ. ಆ್ಯಂಡ್ ಬರುವಾಗ ಇವತ್ತು ಸ್ವಲ್ಪ ಲೇಟ್ ಆಯ್ತಾಯಿದೆ, 30 ಮಿನಿಟ್ಸ್ ಲೇಟ್ ಆಯ್ತು. ಈಗ 8:30, ನಾನು 8 o'clock ಬಂದೆ ಬಿಕಾಸ್ ಮಾರ್ನಿಂಗ್ ಒಂದು ಕೇಸ್ ಇತ್ತು. ಅದು ಆ್ಯಕ್ಚುಲಿ ಕೇಸ್ 6 o'clock ಬಟ್ ಸ್ವಲ್ಪ ಲೇಟಾಗಿ ಸ್ಟಾರ್ಟ್ ಆಗಿ 6:30ಗೆ ಸ್ಟಾರ್ಟ್ ಆಯಿತು. ಹಾಗೆ ಮುಗಿಯೋದು ಲೇಟ್ ಆಯಿತು, ಅದಕ್ಕೋಸ್ಕರ ಒಂದು 30 ಮಿನಿಟ್ಸ್ ಲೇಟ್ ಆಯಿತು. ಇಲ್ಲ ಅಂದಿದ್ರು ಸ್ವಲ್ಪ ಬೇಗ ಬರ್ತಾಯಿದ್ದೆ. ಹಾಗೆ ಒಂದು ಗ್ಲಾಸ್ ನೀರು ಕುಡ್ಕೊಂಡು ನನ್ನ ಕೆಲಸಗಳನ್ನೆಲ್ಲ ಸ್ಟಾರ್ಟ್ ಮಾಡೋಣ ಅಂತ, ಹಾಗೆ ನಿಮ್ಮನ್ನು ಮಾತಾಡ್ಸೋಣ ಅಂತ ಆಯಿತಾ. ಸೊ ನಾನೀಗ ವಾಲ್ಪೇಪರ್ ತೋರಿಸ್ತಾ ಇದ್ರಲ್ಲಿ ಫೋಟೋ ನೋಡಿಬಿಟ್ಟು ಆಮೇಲೆ ಏನೇನೇನೋ ಅಂದ್ಕೊಡ್ಬೇಡಿ. ಇದು ನನ್ನ ಅಪ್ಪಾಜಿ. ಸೊ ಆಮೇಲೆ ಅಮ್ಮನ ಫೋಟೋ ಇಲ್ವಾ, ಅಮ್ಮನ ಫೋಟೋ ಹಾಕ್ಕೊಂಡಿಲ್ವಾ, ಏನು ಅಪ್ಪಾಜಿಗೆ ಮಾತ್ರ ಹಾಕ್ಕೊಂಡಿದ್ಯೋ ಏನು, ಹಂಗೆ ಹೆಂಗೆ ಅಂತೆಲ್ಲ ಕ್ವಶನ್ ಮಾಡಬೇಡಿ. ಅಮ್ಮಂದು ಆಯಿತಾ, ಇಬ್ಬರದಿದೆ. ಸೊ ತುಂಬ ಕೆಲಸ ಇದೆ ಆಯಿತಾ ಇವತ್ತು. ಸೊ ನಾನು ಒಬ್ಬಳೇ ಇದ್ದಾಗ ಏನೇನು ಮಾಡ್ತೀನಿ, ಒಬ್ಬಳೇ ಇದ್ದಾಗಲ್ಲ, ಇರೋದೇ ಒಬ್ಬಳು. ಸೊ ಏನೇನು ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ತೋರಿಸ್ತೀನಿ ಆಯಿತಾ. ಎಲ್ಲದಕ್ಕೂ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋಸ್ ಮಾಡೋಕ್ಕಾಗಲ್ಲ, ಟ್ರೈ ಮಾಡ್ತೀನಿ, ಆದಷ್ಟು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಏನಂತಂದರೆ ಮೇಯ್ನಾಗಿ ಅಡುಗೆ ಮಾಡಬೇಕು. ಏನು ಅಡುಗೆ ಮಾಡೋದಂತ ಗೊತ್ತಿಲ್ಲ, ಏನು ಮಾಡೋದಂತಲೇ ಗೊತ್ತಾಗಲ್ಲ ನಿಜ. ನನಗೆ ಇವಾಗ ಅನಿಸುತ್ತೆ, ಅವಾಗ ಅಮ್ಮ ಏನಾದರೂ ಮಾಡ್ತೀನಿ ಅಂದರೆ, ಏನು ಡೈಲಿ ಇದೇನಾ, ನಿನ್ನ ಡೈಲಿ ಇದೊಂದೇ ಬರೋದಾ ಆ ಥರ. ಅಂದರೆ ನಾನು ಅಷ್ಟೊಂದು ಕೇಳಿಲ್ಲ ಬಿಕಾಸ್ ಚಿಕ್ಕ ವಯಸ್ಸಿಂದನೂ ಆಚೆ ಕಡೆನೇ ಇದ್ದು ಹೊರಗಡೆನೇ ಓದಿ ಇದ್ದಿದ್ದರಿಂದ ಅಷ್ಟೊಂದೇನು ಡಿಮ್ಯಾಂಡ್ ಮಾಡ್ತಿರಲಿಲ್ಲ. ಮನೆಗೆ ಬಂದ ತಕ್ಷಣ ಏನು ಮನೇಲಿ ಮಾಡ್ತಾರೋ ಅದೇ ಸ್ವರ್ಗ ಅನಿಸೋದು. ಬಟ್ ಸಮ್ಟೈಮ್ಸ್ ಈಗ ವೆಕೇಷನಲ್ಲೆಲ್ಲ ಬಂದಾಗ ಏನೋ ನಿನ್ಗೆ ಇದೊಂದೇ ಸಿಗೋದಾ, ಇದೊಂದೇ ಬರೋದ ಅಂತ ಅಂತಿದ್ವಿ. ಯಾವಾಗ ನಾವು ಅಡುಗೆ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ತೀವೋ ಆವಾಗನೇ ಎಲ್ಲ ಗೊತ್ತಾಗೋದು, ಎಲ್ಲ ವ್ಯಾಲ್ಯೂಸು ಗೊತ್ತಾಗೋದು ನಾವು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ, ಅಥವಾ ನಾವು ನಮ್ಮ ಕೆಲಸಗಳನ್ನು ನಾವು ಮಾಡಿಕೊಂಡು ಇಂಡಿಪೆಂಡೆಂಟಾಗಿ ಬದುಕೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ತಂದೆ ತಾಯಿ ವ್ಯಾಲ್ಯೂ ಎಷ್ಟು ಗೊತ್ತಾಗುತ್ತೆ ಅಂತ ಅಂದರೆ, ಪ್ರತಿ ಕ್ಷಣವೂ ಗೊತ್ತಾಗುತ್ತೆ ಅವರಿಗೆ ಎಷ್ಟು ಗ್ರೇಟ್ಫುಲ್. ಇವಾಗಂತೂ ಎಷ್ಟೊಂದು ಫೆಸಿಲಿಟಿ ಇದೆ ನಮಗೆ. ಈವನ್ನು ಒಂದು ಆರ್ಡರ್ ಮಾಡಿದ್ರೆ ಮನೆ ಬಾಗಿಲಿಗೆ ಬಂದು ಬೀಳುತ್ತೆ. ಬಟ್ ಅವಾಗಿಂದೆಲ್ಲ ನೆನೆಸ್ಕೊಂಡ್ರೆ ಅಬ್ಬಾ, ಅದು ನಾವು ಮಲೆನಾಡು ಆಯಿತಾ, ಮೇ ಬಿ ಮಲೆನಾಡವ್ರಿಗೆ ಗೊತ್ತಿರ್ಬೋದು. ನೆಟ್ವರ್ಕ್ ಇಲ್ಲ, ಕರೆಕ್ಟಾಗಿ ಬಸ್ ಇಲ್ಲ, ಏನಂದರೆ ಏನೂ ಫೆಸಿಲಿಟಿ ಇಲ್ಲ. ಅವಾಗೆಲ್ಲ ಈಗಲೂ ಇಲ್ಲ, ಇವಾಗ್ಲೂ ಇಲ್ಲ ಆಯಿತಾ. ಸೊ ಅದನ್ನೆಲ್ಲ ದಾಟಿಸ್ಕೊಂಡು ನಮ್ಮನ್ನೆಲ್ಲ ಓದಿಸ್ಬಿಟ್ಟು ಒಳ್ಳೊಳ್ಳೆ ಪೊಸಿಷನಿಗೆ ಕಳಿಸಿ, ಅಪ್ಪ ನಿಜ ಅವ್ರನ್ನ ನೆನೆಸ್ಕೊಂಡ್ರೆ ಗ್ರೇಟ್ ಅನ್ಸುತ್ತಾಯ್ತು ನನಗೆ. ಆವಾಗಲೂ ನಮ್ಮ ಅಪ್ಪ ಅಮ್ಮ ಅಂದರೆ ಅದಕ್ಕೆ ತುಂಬ ಇಷ್ಟ. ಈವನ್ ನಾನು ಅವ್ರಿಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಆಯಿತಾ. ನನ್ನ ಪ್ರಕಾರ ನಮಗೇನಾದರೂ ನಮ್ಮ ಪೇರೆಂಟ್ಸ್ ಬಗ್ಗೆ ಅನಿಸಿದ್ರೆ ನಾವು ಹೇಳಬೇಕು. ಕೆಲವ್ರು ನನಗೆ ಎಕ್ಸ್ಪ್ರೆಸ್ ಮಾಡಲ್ಲ, ನಾನು ಹಾಗೆ ಕೆಲವ್ರು ಹೇಳ್ಕೊಳ್ಳಲ್ಲ ಆಯಿತಾ. ನಾನು ಹಾಗಲ್ಲ, ನಮ್ಮ ಅಪ್ಪ ಅಮ್ಮಗೆ ಪ್ರತಿ ಸಾರಿ ಹೇಳ್ತೀನಿ, ನೀವು ಎಷ್ಟು ಕಷ್ಟಪಟ್ಟಿರ್ಬೋದು, ಎಷ್ಟು ಕಷ್ಟ ಆಗಿದೆ ನಿಮಗೆ ಅಂತ ಹೇಳಿಬಿಟ್ಟು. ಸೊ ಅದು ನನ್ನದು ವೇ ಆಫ್ ನೇಚರ್. ನಾನು ಅವ್ರಿಗೆ ಯಾವಾಗಲೂ ಹೇಳ್ತೀನಿ, ನಿಜ ಗ್ರೇಟ್. ಅಪ್ಪ ಅಮ್ಮಂಗೆ ಯಾವತ್ತೂ ಏನೂ ಹೇಳೋಕ್ಕೆ ಹೋಗಬೇಡಿ, ನೀವೇನು ಮಾಡಿದ್ದೀರಾ, ಇಷ್ಟೇ ಮಾಡಿದ್ದು, ಅವ್ರ ಮನೇಲಿ ಅಷ್ಟು ಮಾಡಿದ್ದಾರೆ, ಇವ್ರ ಮನೇಲಿ ಇಷ್ಟು ಮಾಡಿದ್ದಾರೆ, ಆ ಥರ ಎಲ್ಲ ಏನೂ ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅವ್ರಿಗೆ ಎಷ್ಟಾಗುತ್ತೆ, ಅವ್ರಿಗೆ ಏನಾಗುತ್ತೆ ಅದಕ್ಕಿಂತ ಜಾಸ್ತಿನೇ ನಮಗೆ ಮಾಡಿರ್ತಾರೆ. ಬಟ್ ಅದು ಮೇ ಬಿ ಫ್ಯೂಚರಲ್ಲಿ ನಾವು ಇಷ್ಟೆಲ್ಲ ಫೆಸಿಲಿಟಿ ಇದ್ದು ನಮ್ಮ ಮಕ್ಳಿಗೆ ಇಷ್ಟೆಲ್ಲ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಬಟ್ ನಮ್ಮ ಅಪ್ಪ ಅಮ್ಮ ತುಂಬ ಮಾಡಿದ್ದಾರೆ ಆಯಿತಾ, ತುಂಬ ಕೊಟ್ಟಿದ್ದಾರೆ. ಐ ಲವ್ ಯು ಅಪ್ಪ ಅಮ್ಮ, ಅಪ್ಪಾಜಿ ಅಮ್ಮ. ಅಷ್ಟೇ. ಇವತ್ತು ಏನೇನು ಮಾಡ್ತೀನಿ ಅಂತ ತೋರಿಸ್ಬೇಕಂತಲೇ ಒಂಚೂರು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಆಯಿತಾ. ಬೆಳಗ್ಗೆ ಎದ್ದೋಳೆ ನೀರು ಕುಡ್ದಿದ್ದೀನಿ, ಬಿಸಿ ನೀರು. ಬಟ್ ಇಲ್ಲಿ ವಿಂಟರ್ ಆಯಿತಾ, ತುಂಬ ಚಳಿ ಇದೆ. ಸುಯಿ ಅಂತ ಸ್ವೆಟ್ ಶರ್ಟ್ ಹಾಕ್ಕೊಂಡ್ರೂ ಒಳ್ಳೆ ಸುಯಿ ಅಂತ ಗಾಡಿ ಬರುತ್ತೆ. ನಾಯಿ ಜೋರಾಗಿ ಕೂಗ್ತಿದೆ, ನಮ್ಮದು ಓನರ್ದು ನಾಯಿ. ನಾನು ಬಂದೆ ಅಲ್ಲ ಅವಾಗಿಂದ ಬಾಯಿ ಮುಚ್ಚೇ ಇಲ್ಲ, ಹಂಗೆ ಕೂಗ್ತಾ ಇದೆ, ಬೌ 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 ಅಂತ. ಮೇ ಬಿ ಇಲ್ಲೆಲ್ಲ ಕಟ್ಟಾಕಿದ್ದಾರೆ ಅದನ್ನು, ಅದಕ್ಕೋಸ್ಕರ. ನಾನು ಅಂದ್ಕೊಳ್ತಾ ಇದ್ದೀನಿ ಎಷ್ಟೊತ್ತಿಗೆ ಬಾಯಿ ಮುಚ್ಚುತ್ತೆ ಅಂತ.
ಬಾಯಿ ಮುಚ್ತಾನೆ ಇಲ್ಲಪ್ಪ. ಮೇ ಬಿ ನಂಗೆ ಕಾಂಪಿಟೇಷನ್ ಕೊಡ್ತಾ ಇರ್ಬೋದಾ ಅಂತ. ಆ್ಯಂಡ್ ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ನಡೀತಾ ಇದೆ ಆಯಿತಾ ಮೇಲ್ಗಡೆ ಫ್ಲೋರ್ಗೆ. ಅದು ಕಟ ಕಟ ಕೊಟ ಕೊಟ ಸೌಂಡ್ ಬರ್ತೈತೆ. ಅಷ್ಟೇ, ಮತ್ತೇನಿಲ್ಲ. ಏನೇನು ಮಾಡ್ತೀನಿ, ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಆದಷ್ಟು. ಇವಾಗ ಇದು ಯಪ್ಪ ಲಾಂಗ್ ಹೇರ್ ಇದ್ದರೆ ಏನು ಗೊತ್ತು, ಹಿಂಸೆ. ಇಲ್ಲಿ ನೋಡು ಹೆಂಗಾಗಿದೆ ಈಗ, ಚೌಡಿ ಥರ ಆಗಿದೆ. ಸೊ ಇದನ್ನು ಟೈ ಮಾಡಿಕೊಂಡು ಅಡುಗೆ ಸ್ಟಾರ್ಟ್ ಮಾಡಬೇಕು. ಬೇಗ ಮುಗಿಸ್ಬೇಕು, ಸ್ವಲ್ಪ ಕೆಲಸ ಇದೆ. ಮಧ್ಯಾಹ್ನದ ಅಡುಗೆ ರೆಡಿ ಆಗ್ತಾ ಇದೆ. ಆಲ್ರೆಡಿ ಹೆಸರುಕಾಳು ಸಾಂಬಾರು, ರೈಸು ಎಲ್ಲ ಆಗಿದೆ. ಈಗ ಲಾಸ್ಟು ಪಲ್ಯವನ್ನು ಮಾಡ್ಕೊತಾ ಇದ್ದೀನಿ, ಮಿಕ್ಸ್ಡ್ ವೆಜಿಟೇಬಲ್ ಪಲ್ಯ. ಇದು ಫ್ರೋಝನ್ ಆಯಿತಾ. ಫ್ರೋಝನ್ನಲ್ಲಿ ಈ ಗ್ರೀನ್ ಪೀಸು ಮತ್ತು ಸ್ವೀಟ್ ಕಾರ್ನು, ಬೀನ್ಸು, ಕ್ಯಾರೆಟು ಎಲ್ಲ ಇದೆ ಆ ಪ್ಯಾಕಲ್ಲಿರುತ್ತೆ. ಬೇಗ ಈಸಿಯಾಗುತ್ತೆ ಟೈಮ್ ಇಲ್ದಿದ್ದಾಗ ಅಂತ ನಾನು ಇದನ್ನು ತಂದುಕೊಳ್ತೀನಿ. ಸ್ವಲ್ಪ ಆಚೆ ಕಡೆ ಕೆಲಸ ಇರೋದ್ರಿಂದ ನಾನು ಆಚೆ ಹೋಗ್ಬೇಕು, ಹಾಗಾಗಿ ಬೇಗ ಬೇಗ ಮಾಡ್ಬೋದಲ್ವ ಇದನ್ನು ಅಂತ ಮಾಡ್ತಾಯಿದ್ದೀನಿ ಅಷ್ಟೇ. ಈವನ್ ಜಾಸ್ತಿ ಬಾಯ್ಲ್ ಮಾಡೋದು ಬೇಡ ಇದು, ಅದಕ್ಕೋಸ್ಕರ. ಆ್ಯಕ್ಚುಲಿ ಫ್ರೋಝನ್ನ ಪ್ರಿಫರ್ ಮಾಡಬಾರ್ದು, ಹಾಗಂತ ಇಲ್ಲಿ ಎಲ್ಲನೂ ಫ್ರೆಶಾಗಿ ಸಿಗಲ್ಲ. ಬೀನ್ಸು ಕ್ಯಾರೆಟು ಸಿಗುತ್ತೆ. ನಾನು ಬೇಗ ಆಗಲಿ ಅಂದ್ಕೊಂಡು ಫ್ರೋಝನ್ ಏನಾದರೂ ಎಮರ್ಜೆನ್ಸಿ ಇದ್ದಾಗ ಬೇಕಾಗುತ್ತಲ್ಲ ಅಂತ ಫ್ರೋಝನ್ ತಂದಿಟ್ಕೊಳ್ತೀನಿ ಅಷ್ಟೇ. ಸೊ ಡ್ಯೂಟಿಯಿಂದ ಬಂದ ಮೇಲೆ ಎಲ್ಲ ಇಲ್ಲೇ ಇಟ್ಟಿದ್ದೆ, ಅಲ್ಲೇ ಟೇಬಲ್ ಮೇಲೆ ಇಟ್ಕೊಂಡಿದ್ದೆ. ಸೊ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಟಿಫಿನ್ ಬಾಕ್ಸಸ್ ಇದೆ, ನಿನ್ನೆ ಊಟ ತೊಗೊಂಡು ಹೋಗಿದ್ದು. ಈ ಲಂಚ್ ಬಾಕ್ಸಲ್ಲಿ ವಾಶ್ ಮಾಡ್ಕೋಬೇಕು. ಸೊ ಎಲ್ಲ ತೆಗೆದು ಇಲ್ಲೇ ಇಟ್ಟು ಬ್ಯಾಗ್ ಆ್ಯಕ್ಚುಲಿ ನಾನು ಇಲ್ಲೇ ಇಟ್ಕೊಂಡಿದ್ದೀನಿ, ಅದನ್ನೇನು ತೆಗಿಯಲ್ಲ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ, ತೋರಿಸ್ತೀನಿ ಏನಂತ. ಎಸ್, ಬ್ರೇಕ್ಫಾಸ್ಟ್ ರೆಡಿ. ಡ್ಯೂಟಿ ಮುಗಿಸ್ ಬಂದಾದಮೇಲೆ ಇದೆ ಬ್ರೇಕ್ಫಾಸ್ಟು ನನಗೆ. ಯೂಶ್ವಲಿ ನಾನು ಏನೂ ಮಾಡಲ್ಲ, ಫ್ರೂಟ್ಸ್ ಮತ್ತು ಎಗ್, ರಾಗಿ ಮಾಲ್ಟು ಆ ಥರ ಏನಾದರೂ ಮಾಡ್ಕೊಳ್ಳೋದು. ಇವತ್ತು ಅದನ್ನೇ ಮಾಡ್ಕೊಂಡಿರೋದು. ಡ್ರೈ ಫ್ರೂಟ್ಸ್, ಡೇಟ್ಸ್ ಇದೆ, ಆ್ಯಪಲ್ ಇದೆ, ಗ್ರೀನ್ ಆ್ಯಪಲ್ಲು ಆ್ಯಂಡ್ 1 ಎಗ್ ಆ್ಯಂಡ್ ರಾಗಿ ಮಾಲ್ಟ್ ಫುಲ್ ಇದೆ ಆಯಿತಾ ಇದರಲ್ಲಿ. ಇನ್ನು ಫ್ರೂಟ್ಸ್ ಹಾಕ್ಕೊಳ್ತಾ ಇದೆ, ಬಟ್ ಖಾಲಿ ಆಗಿದೆ. ಹಾಗಾಗಿ ಹಿಯರ್ ಈಸ್ ಮೈ ಬ್ರೇಕ್ಫಾಸ್ಟ್. ಮುಂಚೆ ಜಾಸ್ತಿನೇ ಆಡ್ತಾಯಿದ್ದೀನಿ ಅನಿಸುತ್ತಲ್ವ. ಇರಲಿ, ಸುಮ್ಮನೆ ತಮಾಷೆ ಮಾಡಿದೆ. ಇಷ್ಟ ಆಯಿತಾ ಬ್ರೇಕ್ಫಾಸ್ಟ್ ಅಂತ ನಾನೇನು ಎಕ್ಸ್ಟ್ರಾ ಮಾಡೋಲ್ಲ. ಇಡ್ಲಿ, ದೋಸೆ, ಚಿತ್ರಾನ್ನ, ಪುಳಿಯೋಗರೆ ಆ ಥರ ಏನೂ ಮಾಡೋಲ್ಲ ಆಯಿತಾ. ಮಾಡೋಕ್ಕೂ ಟೈಮೂ ಇರೋಲ್ಲ. ಆ್ಯಂಡ್ ಇಷ್ಟು ಸಾಕಾಗುತ್ತೆ ಮಾರ್ನಿಂಗ್. ಆ್ಯಂಡ್ ಲಂಚ್ ಬೇಗ ಮಾಡ್ಕೊಳ್ತೀನಿ ನಾನು. ಲಂಚ್ ಒಂದು 11-11:30ಗೆಲ್ಲ ಲಂಚು. ಇಲ್ಲಿ ಆ್ಯಕ್ಚುಲಿ 11 o'clock-ಇಂದ 1 o'clock ತನಕನೇ ಲಂಚ್ ಟೈಮು, 1-1:30 ಮ್ಯಾಕ್ಸಿಮಮ್. ಸೊ ಬೆಳಗ್ಗೆ ಎದ್ದು ನಾನು ಡ್ಯೂಟಿ ಇದ್ದಾಗ ಅರೌಂಡ್ 4 o'clock-ಗೆ ಎದ್ದೇಳ್ತೀನಿ, ಅಂದರೆ 4 AM. ನಾನು ಡ್ಯೂಟಿ ಸ್ಟಾರ್ಟ್ ಆಗೋದು 7 o'clock. ಏನಾದರೂ ಕೇಸ್ ಇದ್ದರೆ, ಅರ್ಲಿ ಮಾರ್ನಿಂಗ್ ಏನಾದರೂ ಕೇಸ್ ಇದ್ದರೆ ಅಲ್ಲ, ಮೋಸ್ಟ್ ಆಫ್ ದ ಡೇಸ್ ಇರುತ್ತೆ ಅರ್ಲಿ ಮಾರ್ನಿಂಗೆ. ಆವಾಗ ಇನ್ನೂ ಬೇಗ ಹೋಗ್ತೀನಿ. ಅದಕ್ಕೆ 4 o'clock-ಗೆ ಎದ್ದೇಳ್ತೀನಿ. ಬಿಸಿ ಇದೆ. 4 o'clock-ಗೆ ಎದ್ದೇಳ್ತೀನಿ. ಸೊ ಬ್ರೇಕ್ಫಾಸ್ಟು, ಚಿತ್ರಾನ್ನ, ಇಡ್ಲಿ, ದೋಸೆ ಎಲ್ಲ ಮಾಡ್ಕೊಂಡು ಹೋಗುವಷ್ಟು ಟೈಮ್ ಇಲ್ಲ. ಹಾಗಾಗಿ ಫ್ರೂಟ್ಸ್ನ ಬಾಕ್ಸಿಗೆ ಹಾಕ್ಕೊಂಡು ಒಂದು ಎಗ್ ಬಾಯ್ಲ್ ಮಾಡಿಕೊಂಡು, ಸಮ್ಟೈಮ್ಸ್ ರಾಗಿ ಮಾಲ್ಟ್ ತೊಗೊಂಡು ಹೋಗ್ತೀನಿ. ಟೈಮ್ ಇದ್ದರೆ, ಇಲ್ಲದ್ರೆ ಇಲ್ಲ. ಬೆಳಗ್ಗೆ ಡಿಟಾಕ್ಸ್ ವಾಟರ್ ಎಲ್ಲ ಕುಡಿದು ಹೋಗೋದ್ರಿಂದ 1 hour ಬಿಟ್ಟು ತಿನ್ನೋದು. ಒಂದು 7:30-8ಗೆಲ್ಲ ತಿಂದ್ಕೊಳ್ತೀನಿ. ಮತ್ತು ಲಂಚ್ ಎನಿವೇಸ್ 11 o'clock ಇರುತ್ತಲ್ವ. ಸೊ ಹಾಗಾಗಿ ಏನು ಬ್ರೇಕ್ಫಾಸ್ಟ್ ಬೇಡ. ಸರಿ, ನಾನು ತಿಂದ್ಕೊಂಡು ಕುಡ್ಕೊಂಡು ಮತ್ತೆ ಸಿಗ್ತೀನಿ. ಎಸ್, ಎಲ್ಲ ಕೆಲಸ ಮುಗೀತು. ಈಗ ಆಚೆ ಹೋಗಬೇಕು. ಸ್ವಲ್ಪ ಕೆಲಸ ಇದೆ ಅಂತ ಹೇಳಿದ್ನಲ್ಲ, ಆಚೆ ಹೋಗ್ಲಿಕ್ಕಿದೆ. ಸೊ ಪಟ್ ಅಂತ ರೆಡಿ ಆಗ್ತೀನಿ. ರೆಡಿ ಆಗೋದು ಏನಿಲ್ಲ ಅಂತ, ನಾನು ಏನು ರೆಡಿ ಆಗೋಲ್ಲ ಆ್ಯಕ್ಚುಲಿ.
ಮಾಯ್ಶ್ಚರೈಸರ್ ಹಾಕೊಳ್ಳೋದು ಸ್ವಲ್ಪ ಜಾಸ್ತಿ ಹಾಕೋ. ವಿಂಟರ್ ಅಲ್ವಾ, ಸ್ಕಿನ್ ಎಲ್ಲ ಡ್ರೈ ಆಗುತ್ತೆ, ಹಂಗಾಗಿ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ ಅಷ್ಟೇ. ಎಸ್, ಇದೊಂಚೂರು ಡ್ರೈ ಆಗಬೇಕು. ಇದೊಂಚೂರು ಡ್ರೈ ಆದ ತಕ್ಷಣ ಸನ್ಸ್ಕ್ರೀನ್ ಹಾಕೊತೀನಿ. ನಾನು ಡರ್ಮಾದೇ ಪ್ರಾಡಕ್ಟ್ ಯೂಸ್ ಮಾಡೋದು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನು, ಸಿರಮ್ ಎಲ್ಲ ಇಂಡಿಯಾದಿಂದನೇ ತಂದಿರೋದು. ನಾನು ಬರ್ತಾ ತಂದಿದ್ದಲ್ಲ, ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ರಲ್ವಾ, ಬರೋರ ಹತ್ರ ತರಿಸ್ಕೊಂಡಿದ್ದೆ. ಪಾಪ ತಂದ್ಕೊಟ್ಟಿರೋರೆಲ್ಲೋ. ಚೆನ್ನಾಗಿ ಸನ್ಸ್ಕ್ರೀನ್ ಹಾಕ್ಕೊಂಡು ಇದು ಆಗೋಬೇಕು ನೆಕ್ಕಿಗೂ. ಎಸ್, ಇದ್ರ ಪಾಡಿಗೆ ಡ್ರೈ ಆಗಲಿ. ಇವಾಗ ನಾನು ನನಗೆ ಇಟ್ಕೋತೀನಿ. ಇಲ್ಲಿ ನೋಡಿ, ಇದು ನಾನು ಝೂಡಿಯೋದಲ್ಲಿ ತೊಗೊಂಡಿದ್ದೆ. ಇದಕ್ಕೊಂದು ಕ್ಯಾಪ್ ಇತ್ತು ಈ ಥರ, ಬಟ್ ಅದನ್ನು ಮುರಿದ್ಬಿಟ್ಟಿದ್ದೀನಿ. ಇವಾಗ ಇಲ್ಲಿ ಇದ್ರ ಪೊಸಿಷನ್ ಹೆಂಗಾಗಿದೆ ಅಂದರೆ, ಯಾಕೆ ಗೊತ್ತಾ, ಇದು ಟೈಟ್ ಆಗುತ್ತೆ, ತೆಗಿಬಲ್ಲ. ಆವಾಗ ಹಿಂಗೆ ತೆಗಿತೀನಿ. ಚಿಕ್ಕ ಹುಡುಗಿ ಅಲ್ವಾ, ಎಲ್ಲ ಮಾಡಬೇಕು ಚಿಕ್ಕ. ಸೊ ಎಸ್, ಬೊಟ್ಟಿದ್ದೀನಿ ಆಯಿತಾ. ಈ ಬ್ಯಾಗ್ಗಳಿಗೆಲ್ಲ ಇಟ್ಕೊಂಡಿದ್ದೀನಿ ಆಯಿತಾ. ಮಗು ಬರುತ್ತೆ, ಇವನ್ನೆಲ್ಲ ನೋಡಿದರೆ ಲಿಪ್ಸ್ಟಿಕ್ ಕೊಡ್ತಾ ಇದ್ದೀನಿ, ಸಿಕ್ಕಿಲ್ಲ. ಎಸ್, ಸಿಕ್ತು ಆಯ್ತಷ್ಟೇ. ನಾನೇನು ಜಾಸ್ತಿ ರೆಡಿ ಆಗಲ್ಲ, ಆದರೆ ನನ್ನದು ಫ್ಯಾಮಿಲಿಯಲ್ಲೆಲ್ಲ ನನ್ನ ಮೇಕಪ್ ರಾಣಿ ಅಂತ ಕರೀತಾರೆ. ಬಟ್ ನಾನು ಏನೂ ಮೇಕಪ್ ಮಾಡಲ್ಲ ಆಯಿತಾ, ಅಷ್ಟೇ. ಆಲ್ ಸೆಟ್. ನಂಗೆ ಗೊತ್ತಿಲ್ಲ ಅದು ಹೇಗಾಯ್ತಂತ, ಸೀರಿಯಸ್ಲಿ. ಓಕೆ, ನಾನು ಮಿರರಲ್ಲಿ ನೋಡ್ಕೊಂಡ್ಬಿಡಿ. ಒಳ್ಳೆ ಪಾಕೆಟ್ ಮಿರರ್. ಆ್ಯಕ್ಚುಲಿ ಮೇಕಪ್ ಮಾಡೋಕ್ಕೆಲ್ಲ ಬರಲ್ಲ ಆಯಿತಾ ನನಗೆ, ಸುಮ್ಮನೆ ಏನೋ ಮಾಡ್ಕೊಳ್ಳೋದು ಇಷ್ಟೇ, ಮುಗೀತು. ಆಲ್ ಸೆಟ್. ಆ್ಯಕ್ಚುಲಿ ನಾನು ಡೈಲಿ ಡ್ಯೂಟಿಗೂ ಇಷ್ಟೇ ಮಾಡ್ಕೊಂಡು ಹೋಗೋದು. ಮಾಯ್ಶ್ಚರೈಸರು, ಸನ್ಸ್ಕ್ರೀನು, ಲಿಪ್ ಲೈನರ್ ಅಲ್ಲ, ಲಿಪ್ಸ್ಟಿಕ್ ಅಥವಾ ಲಿಪ್ ಬ್ಲಷ್ ಅಷ್ಟೇ ಹಾಕೊಂಡು ಹೋಗೋದು. ಬಿಕಾಸ್ ವಿಂಟರ್ ಇರೋದ್ರಿಂದ ಸ್ಕಿನ್ ಡ್ರೈ ಆಗುತ್ತೆ, ಲಿಪ್ ಡ್ರೈ ಆಗುತ್ತೆ ಅಷ್ಟೇ. ಹಾಗಾಗಿ ಮತ್ತು ಇನ್ನು ಹೇರ್ ಸ್ಟೈಲ್ ಏನು, ಲಕ್ಕಿಲಿ ನನ್ನ ಹೇರ್ ಲಾಂಗ್ ಇದ್ರೂ ಸ್ಟ್ರೈಟ್ ಆ್ಯಂಡ್ ಸಿಲ್ಕಿ ಇರೋದ್ರಿಂದ ಈ ಟ್ಯಾಂಗಲ್ಸ್ ಎಲ್ಲ ಆಗಲ್ಲ. ಸೊ ಅದೊಂದು ದೊಡ್ಡ ಕಷ್ಟ. ಇಷ್ಟೇ ಮಾಡ್ಕೊಂಡು ಹೋಗ್ಬಿಟ್ರೆ ಆಯ್ತು, ಆಲ್ ಸೆಟ್ ಆಯಿತಾ. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನಗೆ ನೆಕ್ಸ್ಟು ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲ್ಲ, ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಸ್ವಲ್ಪ ಬ್ಯುಸಿಗಿದ್ದೀನಿ, ಕೆಲಸ ಕೂಡ ಇದೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಸೇಫಾಗಿರಿ. ಬಾಯ್ ಬಾಯ್.